ಫ್ರೆಂಡ್ಸ್, ಎಲ್ಲರಿಗೂ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾವು ಎಸ್ ಮಾಲಲ್ಲಿ ಲವ್ ಮ್ಯಾಕ್ಟೆಲ್ 3 ಫಿಲಮ್ ನೋಡಲಿಕ್ಕೆ ಅಂತ ಬಂದಿದ್ವಿ. ನೈಟ್ 10:30 ಶೋಗೆ ಹೋಗಿದ್ದು. ಕ್ಲೋಸಿಂಗ್ಗೆ 12:15 1 ಗಂಟೆ ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ. ಇನ್ನು 10 ನಿಮಿಷ ಟೈಮ್ ಇತ್ತು ಇನ್ನು ಮೂವಿ ಸ್ಟಾರ್ಟ್ ಆಗೋಷ್ಟೇ. ಅದಕ್ಕೆ ಸ್ನ್ಯಾಕ್ಸ್ ತಗೊಂಡತ್ತೆ ಒಟ್ಟಿಗೆ ಹೋಗೋಣ ಒಳಗೆ ಅಂತ ನಿಂತಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದಿದ್ದು ಲೇಟ್ ಆಯಿತು. ತಿಂಡಿ ತಿಂದು ಹುಡುಗರು ಡ್ಯಾನ್ಸ್ ಆಡ್ತಾಯಿದ್ವು. ಒಂದೆರಡು ರೀಲ್ಸ್ ಮಾಡಿಸೋಣ ಅಂತ ಒಂದು ಹಾಡು ಹಾಕ್ತೆ. ಹಾಡಿಗೆ ತಕ್ಕನಾಗಂತೂ ಕುಣಿಲಿಲ್ಲ. ನೋಡೋಕ್ಕೆ ಚೆನ್ನಾಗಿತ್ತು. ಡ್ಯಾನ್ಸ್ ಆಡ್ತಾಯಿದ್ವು. ಒಂದಕ್ಕಿಂತ ಒಂದು ಹೆಂಗೂ ಸ್ಕೂಲ್ ರಜಾ ಡ್ಯಾನ್ಸ್ ಅಂತ ಆಡ್ತಾಯಿದ್ವು. ಹಾಗೆ ನೋಡ್ಕೊತ ಒಂದೆರಡು ಸ್ಟೆಪ್ ಹಾಕ್ತಿದ್ವು, ನೋಡ್ತಾಯಿದ್ವಿ. ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಏನಾರ ತರೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ವಿ. ಇವತ್ತು ಬುಧವಾರ ಆಗಿರುತ್ತೆ ನಾನು ಮಾಡಿದ ವಿಡಿಯೋ. ಒಂಚೂರು ಹಂಗೆ ಫ್ರೆಶ್ ಅಪ್ ಆಗಿ, ಏನು ಬಿಸಿಲಲ್ವ ಹೊರಗಡೆ, ಡ್ರೆಸ್ ಚೇಂಜ್ ಮಾಡೋಕ್ಕೂ ಸೆಕೆ ಹಂಗೆ ರೆಡಿ ಆಗ್ತಾ ನಿಮ್ಮದೆಲ್ಲ ತಿಂಡಿ ಆಯಿತಾ? ಏನು ತಿಂಡಿ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಹೊರಟ್ವಿ. ನೋಡೋಣ ಏನು ತಗೊಂಬರ್ಬೇಕು ಅಂತ. ಫಿಶ್ ತರೋಣ, ಇಲ್ಲ ಚಿಕನ್ ತರೋಣ, ಇಲ್ಲ ಮಟನ್ ತರೋಣ ಅಂತ ಅಂದ್ಕೊಂಡ್ವಿ. ಫಿಶ್ ತಂದರೆ ನಾವು ಕಾರಲ್ಲಿ ಕವರ್ ಹಾಕಿ ಕೊಟ್ಟಿರ್ತಾರೆ ಅಂಗಡಿಯವರು. ಬಟ್ ಆದರೆ ಕಾರೆಲ್ಲ ಕವರಲ್ಲಿ ಇಟ್ಟರು ನೀರೆಲ್ಲ ಸೋರುತ್ತೆ, ಇಲ್ಲ ಸ್ಮೆಲ್ ಬರುತ್ತೆ ಅಂತೇಳಿ ಈ ಥರದ್ದೊಂದು ಟಬ್ ತೊಗೊಂಡಿರ್ತೀವಿ. ಕವರ್ಲ್ಲಿ ಹಾಕಿ ಕಾರಲ್ಲಿ ಆ ಟಬ್ ಒಳಗೆ ಹಾಕಿ ಇಡ್ತೀವಿ. ನೀರು ಸೋರಲ್ಲ ಅಂತ ಹೇಳಿ ಅಷ್ಟೇ. ಮತ್ತು ಮನೆಗೆ ಬಂದಮೇಲೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿರ್ತೀವಲ್ಲ, ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಆ ಟಬ್ಬಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಏನು ಸ್ಮೆಲ್ಲು ಗಿಲ್ಲು ಏನು ಬರಲ್ಲ ಅಂತ ಅಷ್ಟೇ. ಒಬ್ಬೊಬ್ಬರೇ ಹತ್ತುತ್ತಿದ್ದಾರೆ ಕಾರು. ಹೆವಿ ಬಿಸಿಲು ತುಮಕೂರಲ್ಲಿ. ನಿಮ್ಮೂರಲ್ಲಿ ಬಿಸಿಲು ಯಾವ ಥರ? ಬಿಸಿಲಿದೆಯಾ, ಮೋಡ ಇದೆಯಾ, ಯಾವ ರೀತಿ ವೆದರು ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಹುಡುಗರಿಗೂ ಸ್ಕೂಲೆಲ್ಲ ರಜೆ ಅಲ್ವಾ, ಫಿಶ್ ತರೋಕ್ಕೆ ಅಂತ ಹೋಗಿದ್ದರು. ನಾನು ಅಲ್ಲೇ ಕಾರಲ್ಲಿ ಕೂತಿದ್ದಾಗ ಹುಡುಗರು ಸ್ಕೂಲ್ ಅಲ್ವಾ, ಇದು ಕೋಳಿ ಮರಿನ ಹಿಡ್ಕೊಂಡು ಕ್ಯೂಚ ಹಾಕ್ತಾಯಿದ್ವು, ಆಟ ಆಡ್ತಾಯಿದ್ವು. ಹೆಂಗೆ ಆಡ್ತಿದ್ರು ಅಂತ ಜಸ್ಟ್ ಹಂಗೆ ವೀಡಿಯೋ ಮಾಡಿದೆ. ನಾವು ಚಿಕ್ಕವರಿದ್ದಾಗ ಹಿಂಗೆಲ್ಲ ಮಾಡಿರ್ತೀವಲ್ಲ, ನೋಡಿ ಚಿಕ್ಕ ಮರಿ. ಆದರೂ ಅವು ರೋಡಿಗೆ ಬರಲ್ಲಲ್ಲ, ರೋಡಿಗೆ ಬರ್ದಂಗೆ ಅಲ್ಲೇ ಓಡಾಡ್ತಾವಲ್ಲ ನೋಡಿ. ಅದೇ ಸಂದಿಗೆ ಹೋಯ್ತು. ಅದಾದಮೇಲೆ ಫಿಶ್ ತೊಗೊಂಬಂದರು. ಫಿಶ್ ಮತ್ತು ಚಿಕನ್ನು ಡಬ್ಬಲ್ಲಿ ಏನು ಅಂತ ಆಯ್ತೆಲ್ಲ ತಗೊಂಡು ಸ್ವಲ್ಪ ಆಯಿಲ್ ಎಣ್ಣೆ ಆಯಿತು. ಎಣ್ಣೆ ತಗೊಂಡು ಯಾರು ಫಿಶ್ಶು ಚಿಕನ್ನು ಇವತ್ತು. ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಎದ್ವಿ. ಇವರಿಗೆ ಕಾಗುಣಿತ ಮಗ್ಗಿ ಬರಿ ಅಂತ ಕೊಟ್ಟರೆ ಬೆಳಗ್ಗೆಯಿಂದ ಬರ್ತಿರೋದು. ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀರು ಕುಡಿಯೋದು, ಅದು ಮಾಡೋದು ಇದು ಮಾಡೋದು ಅಂತ ಮಾಡ್ತಾನೆ ಅವ್ರೆ ಸಾಹೇಬರು. ಹೇಳಿದ್ದು ಒಂದಂತೂ ಮಾಡಲ್ಲ, ಇದನ್ನಾರು ಮಾಡೋದು ಅದು ಮಾಡಲ್ಲ. ಸ್ಕೂಲಿಗೆ ಬಾಟಲಲ್ಲಿ ನೀರು ಕೊಟ್ಟು ಕಳಿಸಿದಾಗ ನೀರಂತೂ ಕುಡಿಯೋಲ್ಲ. ಇಲ್ಲಿದ್ದಾಗ ಟಿ ವಿ ನೋಡೋದು, ವಿಡಿಯೋ ನೋಡೋದು, ಬರಿಬೇಕಾದಂತೆ ಏನೇನು ವಾಶ್ರೂಮ್ಗೆ ಹೋಗೋದು ಇವೆಲ್ಲ ಬರುತ್ತೆ. ನಿಮ್ಮ ಮನೇಲಿರೋ ಹುಡುಗರು ಹಿಂಗೇನಾ, ಮತ್ತು ನಮ್ಮ ಮನೇಲಿರೋರು ಮಾತ್ರ ಹಿಂಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.